ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಭಿಷೇಕ್ ಹಾಗೂ ಧನುಷ್ ಬಗ್ಗೆ ಸತೀಶ್ಗೆ ಭಾರಿ ಬೇಸರವಿದೆ. ಇನ್ನು ಸ್ಪಂದನ ಸೋಮಣ್ಣ ಪರವಾಗಿ ಫೇವರಿಸಂ ನಡೆಯುತ್ತಿದೆ ಅಂತ ಅಮಿತ್ ಆರೋಪಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಶುರುವಾಗಿ ಇನ್ನು ಸರಿಯಾಗಿ 1 ವಾರ ಉರುಳಿಲ್ಲ. ಅಷ್ಟು ಬೇಗ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅಭಿಷೇಕ್, ಶ್ರೀಕಾಂತ್ ಹಾಗೂ ಧನುಷ್ ಗೌಡ ಕಂಡ್ರೆ ಸತೀಶ್ಗೆ ಆಗಲ್ಲ. ಇನ್ನು ನಾಮಿನೇಷನ್ ವೇಳೆ ತಮ್ಮನ್ನ ಟಾರ್ಗೆಟ್ ಮಾಡಿದರು ಅಂತ ಅಮಿತ್ ಕರಿಬಸಪ್ಪ ನೊಂದುಕೊಂಡಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೋಮಣ್ಣ ಪರವಾಗಿ ಫೇವರಿಸಂ ನಡೆಯುತ್ತಿದೆ ಅಂತ ಆರೋಪಿಸಿದ್ದಾರೆ. ಅಭಿಷೇಕ್ ಶ್ರೀಕಾಂತ್ ಅಶ್ವಿನಿ ಜೋಡಿಯನ್ನ ಚಂದ್ರಪ್ರಭಾ ಸತೀಶ್ ಜೋಡಿ ನಾಮಿನೇಟ್ ಮಾಡ್ತು. ಇದರಿಂದ ಅಭಿಷೇಕ್ ಶ್ರೀಕಾಂತ್ ಸಿಡಿದಿದ್ರು. ನಾವು ಅಷ್ಟು ಪ್ಲಾನ್ ಮಾಡಿದ್ರು ಟೀಮ್ಗಾಗಿ ಆಡಿ ಸೋತ್ವಿ. ಆ ರೀಸನ್ ಇಟ್ಕೊಂಡು ನಾವು ನಿಮ್ಮನ್ನ ನಾಮಿನೇಟ್ ಮಾಡ್ಲಿಲ್ಲ. ಯಾಕಂದ್ರೆ ನಾವು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಅದು. ನಾನು ನಿಮ್ಮ ಹೆಸರನ್ನ ನಾಮಿನೇಷನ್ಗೆ ತೆಗೆದುಕೊಳ್ಳಲಿಲ್ಲ. ನಿಮ್ಮ ನಿರ್ಧಾರವನ್ನ ನಾವು ಗೌರವಿಸಿದ್ವಿ. ಅನಾವಶ್ಯಕವಾಗಿ ಏನೇನೋ ಕಾರಣವನ್ನಿಟ್ಟುಕೊಂಡು ನಾಮಿನೇಟ್ ಮಾಡೋದು ನನಗೆ ಇಷ್ಟವಾಗ್ಲಿಲ್ಲ ಅಂತ ಚಂದ್ರಪ್ರಭಾಗೆ ಅಭಿಷೇಕ್ ಶ್ರೀಕಾಂತ್ ಸಿಟ್ಟಿನಿಂದಲೇ ಹೇಳಿದ್ರು. ಹಾಗೆ ಸತೀಶ್ ಅವರನ್ನ ಅಭಿಷೇಕ್ ಅವಾಯ್ಡ್ ಮಾಡಿದ್ರು. ಇದೇ ವೇಳೆ ಮೊದಲ ದಿನದಿಂದಲೂ ಏಕವಚನದಲ್ಲಿ ಅಭಿಷೇಕ್ ನನಗೆ ಮಾತನಾಡಿಸುತ್ತಿದ್ದಾರೆ. ರ್ಯಾಶ್ ಆಗಿ ಮಾತನಾಡಿಸುತ್ತಿದ್ದಾನೆ. ಮರ್ಯಾದೆನೆ ಕೊಡ್ತಿಲ್ಲ. ನನಗೆ 3 ಬಾರಿ ರೇಗಿದ್ದಾನೆ. ಯಾವಾಗ ನಾನು ಆವಾಜ್ ಹಾಕಿದೆ ಆಗ ಬಕೆಟ್ ಹಿಡಿಯುತ್ತಿದ್ದಾನೆ ಅಂತ ಚಂದ್ರಪ್ರಭಾಗೆ ಅಭಿಷೇಕ್ ಮೇಲೆ ಸತೀಶ್ ಬೇಸರ ಹೊರಹಾಕಿದ್ದಾರೆ. ನಾಯಿ ಸತೀಶ್ ಎಂದು ಧನುಷ್ ನನ್ನನ್ನ ಕಂಡಮ್ ಮಾಡಿದ್ರು. ಎಲ್ಲರಿಗೂ ಅವರವರ ವ್ಯಕ್ತಿತ್ವ ವೃತ್ತಿ ಮುಖ್ಯ. ನೀವು ಕಾಮಿಡಿ ಮಾಡೋದ್ರಲ್ಲಿ ಫೇಮಸ್, ನಾವು ನಾಯಿ ಮಾರೋದ್ರಲ್ಲಿ ನಂಬರ್ 1 ಇದ್ದೇವೆ. ಆ ವೃತ್ತಿಯನ್ನ ಕೀಳು ಮಾಡಬಾರ್ದು ಎಂದು ಧನುಷ್ ಬಗ್ಗೆಯೂ ಚಂದ್ರಪ್ರಭಾ ಬಳಿ ಸತೀಶ್ ಬೇಜಾರು ಮಾಡ್ಕೊಂಡ್ರು. ಇನ್ನು ಫೈನಲಿಸ್ಟ್ ಆಯ್ಕೆ ಚಟುವಟಿಕೆ ವೇಳೆ ಧನುಷ್ ಅವರನ್ನ ಆಟದಿಂದ ಹೊರಗಿಡಬೇಕಾದಾಗ ಮೊದಲ ದಿನ ನನ್ನ ವೃತ್ತಿ ಬಗ್ಗೆ ನಾಯಿ ಸತೀಶ್ ಅಂತ ಕೆಟ್ಟದಾಗಿ ಮಾತನಾಡಿದ್ರು. ಅವತ್ತಿಂದ ನನಗೆ ಕನೆಕ್ಟ್ ಆಗಿಲ್ಲ. ಮಾತನಾಡಿಸಿದ್ರು ಒಂದು ಆಟಿಟ್ಯೂಡ್, ನನಗೆ ಕ್ಯಾರೆಕ್ಟರ್ ಇಷ್ಟವಾಗ್ಲಿಲ್ಲ ಎಂದು ಸತೀಶ್ ಕಾರಣ ಕೊಟ್ರು. ಇದಾದ ಬಳಿಕ ಇಬ್ಬರ ಮಧ್ಯೆ ವಾದ ನಡೆಯಿತು. ಇನ್ನು ಸ್ಪಂದನ ಸೋಮಣ್ಣ ಬಗ್ಗೆ ಫೇವರಿಸಂ ನಡೆದಿದ್ಯಾ? ನಾಮಿನೇಷನ್ ವೇಳೆ ಅಮಿತ್ ಕರಿಬಸಪ್ಪ ಜೋಡಿಯನ್ನ ಬಹುತೇಕರು ಟಾರ್ಗೆಟ್ ಮಾಡಿದ್ರು. ಇದು ಅಮಿತ್ ಕರಿಬಸಪ್ಪ ಜೋಡಿಗೆ ಬೇಸರವನ್ನುಂಟು ಮಾಡಿತು. ಎಲ್ಲರೂ ಅವರವರನ್ನ ಸೇವ್ ಮಾಡ್ಕೊಳ್ತಾರೆ, ನಮ್ಮನ್ನ ಟಾರ್ಗೆಟ್ ಮಾಡಿ ಬಲಿಪಶು ಮಾಡ್ತಿದ್ದಾರೆ, ಇಲ್ಲಿ ಫೇವರಿಸಂ ಮಾಡ್ತಿದ್ದಾರೆ. ಅದು ಬೇಜಾರಾಗಲ್ವಾ? ನಮಗೆ ಇವರು ಯಾರು ಚಾನ್ಸೇ ಕೊಟ್ಟಿಲ್ಲ. ಸುಮ್ಮನೆ ಖಾಲಿ ಕೂತಿರೋರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಧನುಷ್ ಜೊತೆ ಮಾತನಾಡೋಕೆ ಎಷ್ಟು ಬಾರಿ ಎಫರ್ಟ್ ಹಾಕಿಲ್ಲ. ಜಾಹ್ನವಿ ಎಷ್ಟು ಓಪನ್ ಅಪ್ ಆಗಿದ್ದಾರೆ. ಸುಮ್ಮನೆ ಕೂತಿರ್ತಾರೆ, ನಮಗೆ ಹೇಳ್ತಾರೆ ನಾವು ಓಪನ್ ಅಪ್ ಆಗಿಲ್ಲ ಅಂತ. ಮಾತಾಡೋದು ಅನ್ನೋದು 2 ಕಡೆಯಿಂದಲೂ ಬರ್ಬೇಕು. ನಾವಿಬ್ಬರು ತುಂಬಾ ಈಸಿ ಆಪ್ಷನ್ ಆಗಿದ್ದೇವೆ. ವ್ಯಕ್ತಿತ್ವ ಎಲ್ಲರದ್ದು ಒಂದೊಂದು ರೀತಿ ಇರತ್ತಲ್ವಾ ಎಂದು ಅಮಿತ್ ಪ್ರಶ್ನೆ ಮಾಡಿದ್ದಾರೆ. ಸ್ಪಂದನ ಮಾಳು ನಾಮಿನೇಷನ್ ನಿಂದ ಎಸ್ಕೇಪ್ ಆಗ್ಬಿಟ್ರು. ಇದು ಫೇವರಿಸಂ, ಸ್ಪಂದನಾಗೋಸ್ಕರ ಫೇವರಿಸಂ ಮಾಡ್ತಿದ್ದಾರೆ ಅಂತ ಅಮಿತ್ ಆರೋಪಿಸಿದ್ದಾರೆ. ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಹೇಗ್ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.